ಸರ್ಕಾರವು ಕೃಷಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಮತ್ತು ವಿದ್ಯುತ್ ವಲಯವನ್ನು ಖಾಸಗೀಕರಣಗೊಳಿಸುವ ನಿರ್ಧಾರವನ್ನು ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಚಿಂತಾಮಣಿ ತಾಲೂಕು ಸಮಿತಿ, ಬೆಸ್ಕಾಂ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಂಟಿ ಆಶ್ರಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಜಮಾವಣೆಗೊಂಡ ನೂರಾರು ಪ್ರತಿಭಟನಾಕಾರರು ನಗರದ ಪ್ರಮುಖ ಬೀದಿಗಳಲ್ಲಿ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗುತ್ತಾ ರ್ಯಾಲಿಯನ್ನು ನಡೆಸಿದರು. ತದನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ಎಂ ರಾಮನಾಥ ರೆಡ್ಡಿ, ರಾಜ್ಯದಲ್ಲಿ ಬಹುತೇಕ ರೈತರು ಮಳೆಯಾಶ್ರಿತ ಕೃಷಿಯನ್ನೇ ನಂಬಿದ್ದಾರೆ. ಇನ್ನು ಕೆಲವರು 1800 ರಿಂದ 2000 ಅಡಿಗಳಷ್ಟು ಆಳದ ಕೊಳವೆ ಬಾವಿಗಳನ್ನು ಕೊರೆದು ಕಷ್ಟಪಟ್ಟು ಬೆಳೆ ಬೆಳೆಯುತ್ತಿದ್ದಾರೆ. ಮಾರುಕಟ್ಟೆಯಲ್ಲಿ ಅವೈಜ್ಞಾನಿಕ ಬೆಲೆ ಇರುವುದರಿಂದ ಈಗಾಗಲೇ ರೈತರು ತೀವ್ರ ನಷ್ಟ ಅನುಭವಿಸಿ ಸಾವಿಗೆ ಶರಣಾಗುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸಿ ಖಾಸಗಿ ಕಂಪನಿಗಳಿಗೆ ಜವಾಬ್ದಾರಿ ನೀಡುವುದನ್ನ ಸರ್ಕಾರ ತಕ್ಷಣ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಚಿಂತಾಮಣಿ ವಿಭಾಗದ ವತಿಯಿಂದ ಚಿಂತಾಮಣಿ ತಾಲೂಕು ಮತ್ತು ಶಿಡ್ಲಘಟ್ಟ ತಾಲೂಕು ಮತ್ತು ಎಲ್ಲಾ ಕೋಲಾರ ಜಿಲ್ಲಾದ ಎಲ್ಲಾ ಬೆಸ್ಕಾಂ ನೌಕರರು ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಜೊತೆಗೆ ನಮ್ಮ ಎಲ್ಲ ಹಿರಿಯರಾದಂತಹ ಕರ್ನಾಟಕ ರೈತ ಪ್ರಾಂತ ಸಂಘ ಮತ್ತು ಹಸಿರು ಸೇನೆಯವರು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ಹೋರಾಟ ಇಷ್ಟೇನೆ. ನಮ್ಮ ಏನು ಬೆಸ್ಕಾಂ ಕಂಪನಿಗಳು, ಎಸ್ಕಾಂ ಕಂಪನಿಗಳಿದ್ದಾವೆ, ಇದರಲ್ಲಿ 19 ತಾಲೂಕುಗಳಲ್ಲಿ ನಮ್ಮ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ. ಅಲ್ಲಿ ಟಾಟಾ ಪವರ್ ಕಂಪನಿಯವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ. ಅದಕ್ಕೆ ನಮ್ಮ ವಿರೋಧ ಇದೆ. 23 ತಾರೀಕು ಕೊನೆಯ ದಿನಾಂಕ ಇದೆ. ಅವರ ಒಂದು ಅರ್ಜಿಯನ್ನು, ಟಾಟಾ ಪವರ್ ಕಂಪನಿ ಅರ್ಜಿಯನ್ನು ಮಾನ್ಯ KES ತಿರಸ್ಕರಿಸಬೇಕು. ನಮ್ಮ ವಿದ್ಯುತ್ ಕ್ಷೇತ್ರವನ್ನು ಯಾವುದೇ ಕಡೆ ಖಾಸಗೀಕರಣಗೊಳಿಸಬಾರದು. ರೈತಾಪಿ ವರ್ಗದವರನ್ನ, ಬಡವರ್ಗದವರನ್ನ ರಕ್ಷಣೆ ಮಾಡಬೇಕು. ನಮ್ಮ ನೌಕರಿಗೂ ಸಹ ರಕ್ಷಣೆ ಬೇಕು. ಯಾವುದೇ ಕಾರಣಕ್ಕೂ ಖಾಸಗೀಕರಣವನ್ನು ಮಾಡಬಾರದು ಅಂತ ನಮ್ಮ ಹೋರಾಟ ನಡೀತಾ ಇದೆ. ನಾವು ಇದನ್ನ ತಡೆಗಟ್ಟಲೇಬೇಕು. ಇದರಿಂದ ಎಲ್ಲ ಸಮಸ್ತ ನೌಕರರಿಗೂ, ಸಮಸ್ತ ನಾಗರಿಕರಿಗೂ, ಸಮಸ್ತ ಗ್ರಾಹಕರಿಗೂ, ರೈತ ಬಂಧುವರಿಗೂ ಎಲ್ಲರಿಗೂ ಅನುಕೂಲ ಆಗ್ತದೆ. ಯಾವುದೇ ಕಾರಣಕ್ಕೂ ಖಾಸಗಿ ಬೇಡ ಅಂತ ನಮ್ಮ ಹೋರಾಟ ನಿಲ್ಲುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಬೆಸ್ಕಾಂ ನೌಕರರ ಪ್ರತಿನಿಧಿ ಶಿವಶಂಕರ್ ಮಾತನಾಡಿ, ಖಾಸಗೀಕರಣದಿಂದ ಸಾರ್ವಜನಿಕ ಸೇವೆಯ ಗುಣಮಟ್ಟ ಕುಸಿಯುತ್ತದೆ ಮತ್ತು ನೌಕರರ ಉದ್ಯೋಗ ಭದ್ರತೆಗೆ ತೊಂದರೆಯಾಗುತ್ತದೆ. ಟಾಟಾ ಪವರ್ ನಂತಹ ಖಾಸಗಿ ಕಂಪನಿಗಳು ಬಂದರೆ ಮೊಬೈಲ್ ರೀಚಾರ್ಜ್ ಮಾಡಿದಂತೆ ಮೊದಲೇ ಹಣ ಪಾವತಿಸಿ ವಿದ್ಯುತ್ ಪಡೆಯಬೇಕಾಗುತ್ತದೆ. ಈಗಾಗಲೇ BSNL, ರೈಲ್ವೆ, ಏರ್ಪೋರ್ಟ್ಗಳ ಪರಿಸ್ಥಿತಿ ಏನಾಗಿದೆ ಎಂದು ನಾವೆಲ್ಲ ನೋಡಿದ್ದೇವೆ. ಅದೇ ರೀತಿ ವಿದ್ಯುತ್ ಕ್ಷೇತ್ರವೂ ಸಹ ಖಾಸಗಿಯವರ ಪಾಲಾದರೆ ರೈತರು ಬೀದಿ ಪಾಲಾಗುತ್ತಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮತ್ತೆ ನಮ್ಮ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯ ಎಲ್ಲ ನೌಕರರು ಒಟ್ಟಿಗೆ ಸೇರಿ ಚಿಂತಾಮಣಿ ತಾಲೂಕಿಂದ ನಾವು ಕೂಡ ಇಡೀ ರಾಜ್ಯಾದ್ಯಂತ ಈ ದಿವಸ ನಮಗೂ ಕೂಡ ಕರೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಎಲ್ಲ ಜಂಟಿಯಾಗಿ ನಾವು ಈ ಒಂದು ಖಾಸಗೀಕರಣ ಬೇಡ ಅಂತೇಳಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂದರೆ ರೈತರಿಗೂ ಕೂಡ ಬಹಳ ತೊಂದರೆ ಆಗ್ತದೆ. ಯಾಕೆಂಬ ಮುಂದಿನ ದಿನಗಳಲ್ಲಿ ಈಗ ಟಿವಿಗೆ ಯಾವ ರೀತಿ ನಾವು ಮೊಬೈಲ್ ಕರೆನ್ಸಿ ಹಾಕತ್ತೀವೋ ಆ ರೀತಿ ಈಗ ಖಾಸಗಿ ಕಂಪನಿ ಬಂದಂಥ ಸಂದರ್ಭದಲ್ಲಿ ಆ ಒಂದು ಕರೆನ್ಸಿಯನ್ನು ಮೊದಲೇ ನಾವು ಹಾಕ್ಸ್ಕೋಬೇಕಾಗ್ತದೆ. ಅದಕ್ಕೆ ಕೃಷಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಬಹಳ ತೊಂದರೆ ಆಗ್ತದೆ. ಆದ್ದರಿಂದ ವಿದ್ಯುತ್ ಶಕ್ತಿ ನಾವು ಬೆಳೆಗಳನ್ನು ಬೆಳೀತಕ್ಕಂಥವರು, ಅದಕ್ಕೆ ಈಗ ಖಾಸಗೀಕರಣ ಬೇಡ. ಈಗ ಕೆಲವೆಲ್ಲ ನೋಡಿದ್ದೀವಿ, ಖಾಸಗೀಕರಣ ಮಾಡಿ ಏನೇನಾಗಿದೆ. ಈಗ BSNL ಪರಿಸ್ಥಿತಿ ಏನಾಯಿತು, ಜಿಯೋ ಬಂದು ಏನಾಯಿತು ಅಂತೇಳಿ ಈಗ ಎಲ್ಲ ಆಗಿದೆ. ಅದೇ ರೀತಿ ಈಗ ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ರೈಲ್ವೆ ಆಯಿತು, ಏರ್ಪೋರ್ಟ್ ಆಯಿತು. ಈಗ ವಿದ್ಯುತ್ ಶಕ್ತಿನೂ ಕೂಡ ಖಾಸಗೀಕರಣ ಮಾಡಿದಂಥ ಸಂದರ್ಭದಲ್ಲಿ ಈ ನೌಕರರಿಗೂ KEB ನೌಕರರಿಗೂ ತೊಂದರೆ ಆಗುತ್ತೆ. ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ, ರೈತಾಪಿ ವರ್ಗಕ್ಕೆ ಇದರಿಂದ ಬಹಳ ಅನಾನುಕೂಲ ಆಗ್ತದೆ ಅಂತೇಳಿ ಈಗ ನಾವು ಕೂಡ ಈಗ ಜಂಟಿಯಾಗಿ ಚಿಂತಾಮಣಿ ತಾಲೂಕಿಂದ ಸಾವಿರಾರು ಜನ ಇವತ್ತು ಬೇಡ, ಖಾಸಗೀಕರಣ ಬೇಡ ಅನ್ನೋ ಒಂದು ರೀತಿಯಲ್ಲಿ ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ನಾಳೆ 23ನೇ ತಾರೀಕೇನು ಎಲ್ಲ ಕೂಡ ಕರೆದಿದ್ದಾರಂತೆ, ಕೊನೆ ದಿನಾಂಕ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು 22ನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮತ್ತೆ KEB ನೌಕರರು ಜಂಟಿಯಾಗಿ ಉಗ್ರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ತಾವು ಟಾಟಾ ಕಂಪನಿಗೆ ಕೊಟ್ಟಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತ ಸರ್ಕಾರಕ್ಕೆ. ಬೆಸ್ಕಾಂ ನೌಕರರ ಸಂಘದ ಮತ್ತು ವಿದ್ಯುತ್ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಹಾಗೂ ನೂರಾರು ರೈತರು ಭಾಗವಹಿಸಿದ್ದರು. ಮನವಿ ಸ್ವೀಕರಿಸಿದ ತಹಸೀಲ್ದಾರ್ ಇದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ರೈತ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ML ಆಂಜನೇಯ ರೆಡ್ಡಿ,
ಖಜಾಂಚಿ ಎನ್ ಶೇಖರ್, ಚಿಮ್ಮನಹಳ್ಳಿ ಜಿ ಮುನಿರೆಡ್ಡಿ, ಅಲ್ಲಾಬಕಾಶ, ಚಂದ್ರಶೇಖರ್ ರೆಡ್ಡಿ, ಕತ್ತರಿಗುಪ್ಪೆ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.